ಹೊರಗಡೆ ವಾಶ್ ಮಾಡಕ್ಕೆ ಬಜೆಟ್ ಇರ್ಲಿಲ್ಲ, ಅದಕ್ಕೆ ಮನೆ ಹತ್ರನೇ ಗಾಡಿ ವಾಶ್ ಮಾಡ್ಕೊಂಡಿದ್ದೆ. ಮಜಾ ನಹೀ ಆ ರಹಾ ಹೈ. ದುಡಿಮೆ ಕಮ್ಮಿ, ಕಮಿಟ್ಮೆಂಟ್ ಜಾಸ್ತಿ, ಏನು ಮಾಡಕ್ಕಾಗಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2016-17 ಈ ರೆಸ್ಟೋರೆಂಟ್ ಅಲ್ಲಿ ನಾನು ಆಸ್ ಅ ಡೆಲಿವರಿ ಬಾಯ್ ಕೆಲಸ ಮಾಡಿದ್ದೆ. ಫಸ್ಟ್ ಡ್ಯೂಟಿನ ಅಲ್ಲಿಗೆ ಡ್ರಾಪ್ ಮಾಡಿ ಅಲ್ಲಿ ನಮ್ ಫ್ರೆಂಡ್ಸ್ ಅನ್ನೆಲ್ಲ ಮಾತಾಡ್ಸ್ಕೊಂಡು ಬಂದೆ. ಇವತ್ತು ರೋಡ್ ಪೂರ್ತಿ ಖಾಲಿ ಇತ್ತು, ಡ್ಯೂಟಿ ಇದ್ದಿದ್ದಿಲ್ಲ. ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಡ್ಯೂಟಿಗಳು ಅಷ್ಟೊಂದೇನ್ ಬೀಳ್ತಾ ಇರ್ಲಿಲ್ಲ. ಅಂದ್ರೆ ಒಂದು ಡ್ಯೂಟಿ ಹಿಂದೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದಿದ್ದೀನಿ, ಅದಾದ್ಮೇಲೆ ಕಂಟಿನ್ಯೂ ಡ್ಯೂಟಿ ಮಾಡಿದೀನಿ ಒಂದಾದ್ಮೇಲೆ ಒಂದು. ಇವತ್ತು ಯಾವುದೇ ಅಷ್ಟೊಂದು ಲಾಂಗ್ ಡ್ಯೂಟಿ ಹೋಗಿಲ್ಲ, ಅಂದ್ರೆ ಬರೀ 30, 60, 90 ಇಷ್ಟರಲ್ಲೇ ಇದ್ದೆ. 100 ರೂಪಾಯಿ ಮೇಲೆ ಯಾವುದೇ ಬಾಡಿಗೆಗಳು ಹೊಡೆದಿಲ್ಲ ಇವತ್ತು ನಾನು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಂಪಾಪುರದಲ್ಲಿ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು ಇಸ್ಟಿನ್ ಮಾಲ್ ಹತ್ರ. ಅವ್ರ ಜೊತೆ ಮಾತಾಡ್ಕೊಂಡು ಮತ್ತೆ ಹೊರಟೆ ನಾನು ಡ್ಯೂಟಿ ಮೇಲೆ ಕಂಟಿನ್ಯೂ. ಇವತ್ತು ಹೆಬ್ಬಾಳನು ಕೂಡ ದಾಟಿಲ್ಲ ನಾನು, ಈ ಕಡೆ ಹೆಣ್ಣೂರು ಕಾಸು ಕೂಡ ದಾಟಿಲ್ಲ. ಇದು ಸೆಂಟ್ರಲ್ಲೇ ಇದೆ, ಲೋಕಲ್ ಹೆಬ್ಬಾಳ ಕೆಂಪಾಪುರ ಸಹಕಾರ ನಗರದಲ್ಲೇ ಡ್ಯೂಟಿ ಮಾಡ್ಕೊಂಡಿದ್ದೆ ಸಾಯಂಕಾಲ ತನಕ. ಆಯ್ತು, ಆಮೇಲೆ ಸಾಯಂಕಾಲ 5 ಗಂಟೆಗೆ ಹೆಬ್ಬಾಳ ಈ ರೀತಿ ಖಾಲಿ ಇರೋದು ನೋಡಿ ಫುಲ್ ಖುಷಿ ಆಯ್ತು. ಮಜಾ ಆಯಾ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ.